ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಛಲ ಹೊಂದಿದ್ದರೆ ಅದಕ್ಕೆ ವಿದ್ಯೆ ಎಷ್ಟು ಮುಖ್ಯವೋ ಶ್ರದ್ಧೆ ಅಷ್ಟೇ ಮುಖ್ಯವಾಗುತ್ತೆ. ಈ ಶ್ರದ್ಧೆ ಒಲಿಯಬೇಕಾದ್ರೆ ನಮ್ಮ ಮನೋಕಾಮನೆಗಳನ್ನು ನಿಗ್ರಹಿಸಿ ತದೇಕ ಚಿತ್ತದಿಂದ ನಮ್ಮ ಛಲದತ್ತ ಚಿತ್ತ ಹರಿಸಿದಾಗ ಮಾತ್ರ ಈ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸುವ ಮನೋಭಾವ ನಮ್ಮದಾಗತ್ತೆ. ಮಹಾನ್ ಪುರುಷರು ಅಥವಾ ಸಾಧಕ ವ್ಯಕ್ತಿಗಳು ತಮ್ಮ ಕಾಮನೆಗಳನ್ನು ಕರ್ಮದತ್ತ ವಾಲಿಸಿ ಬಿಡ್ತಾರೆ. ಆಗ ಅವರ ಮನಸ್ಸಿನಲ್ಲೇಳೋ ನಾನಾ ಆಸೆ ಆಕಾಂಕ್ಷೆಗಳು ನಿಗ್ರಹಿಸಿ ದೇಹದಲ್ಲಿ ಹುಮ್ಮಸ್ಸು, ಆಧ್ಯಾತ್ಮದಲ್ಲಿ ತೇಜಸ್ಸು ಲಭಿಸುತ್ತೆ. ಅವರ ಪ್ರಕಾರ ಅವೆಲ್ಲದಕ್ಕೂ ಮೂಲ ಮಂತ್ರವೆಂದರೆ ಅದು ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯದ ಬಗ್ಗೆ ನಾನಾ ಉಲ್ಲೇಖಗಳು, ವಿವರಣೆಗಳು ಹಾಗೂ ವ್ಯಾಖ್ಯಾನಗಳು ಬಂದಿವೆ, ಇಂದಿಗೂ ಬರುತ್ತಿವೆಯಾದರೂ ಯಾವುದು ಶ್ರೇಷ್ಠವೆಂಬುದಕ್ಕೆ ನಿಖರತೆ ಇಲ್ಲ. ಇಂದಿನ ಎಪಿಸೋಡ್ನಲ್ಲಿ ಬ್ರಹ್ಮಚರ್ಯವೆಂದರೆ ನಿಜವಾದ ವ್ಯಾಖ್ಯಾನ ಏನಿದೆ, ಇದು ಸಾಮಾನ್ಯರಿಗೂ ಸಾಧ್ಯನಾ ಅನ್ನೋ ವಿಚಾರಗಳ ಕುರಿತಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬ್ರಹ್ಮಚರ್ಯ ಭಾರತದಲ್ಲಿ ಆಚರಣೆಯಲ್ಲಿರುವ 4 ಆಶ್ರಮಗಳಲ್ಲಿ ಪ್ರಥಮವಾದ ಆಶ್ರಮ ಹಾಗೂ ಸಾಧನಾ ಮಾರ್ಗಕ್ಕೆ ಇರುವ ಅತ್ಯಂತ ಉತ್ತಮವಾದ ಹಾದಿ. ಬ್ರಹ್ಮಚರ್ಯ ಎಂದರೆ ತೀರಾ ಮಡಿವಂತಿಕೆ ಹಾಗೂ ಬಾಹ್ಯ ಪ್ರಪಂಚಕ್ಕೆ ತೆರೆದುಕೊಳ್ಳದೆ ಕೇವಲ ಆಧ್ಯಾತ್ಮಿಕ ಆಚರಣೆಗೆ ಇರುವ ಮಾರ್ಗ ಎಂಬ ಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಬ್ರಹ್ಮಚರ್ಯ ಎಂದ್ರೇನು? ಬ್ರಹ್ಮಚರ್ಯದ ಪಾಲನೆ ಹೇಗೆ ಮಾಡಬೇಕು? ಪ್ರಾಪಂಚಿಕ ವಿಷಯಗಳ ಮಧ್ಯೆ ಒಡನಾಟ ಇಟ್ಟುಕೊಂಡಿದ್ದರೂ ಬ್ರಹ್ಮಚರ್ಯ ಅಥವಾ ಸಾಧನಾ ಮಾರ್ಗದಿಂದ ನಿವೃತ್ತಿಯಾಗದೇ ಇರುವುದು ಹೇಗೆ ಎಂಬ ಬಗ್ಗೆ ಸ್ವಾಮಿ ಶಿವಾನಂದರ ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಪುಸ್ತಕ ವಿಸ್ತೃತ ಮಾಹಿತಿ ನೀಡುತ್ತೆ. ಪ್ರಾಚೀನ ಭಾರತೀಯರು ಮನಸ್ಸಿನ ಮೂಲಕ ಏನನ್ನ ಸಾಧಿಸಬಹುದೆಂಬ ತತ್ವವನ್ನು ಸ್ಪಷ್ಟವಾಗಿ ಅರಿತಿದ್ರು ಹಾಗೂ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಆಚರಣೆಗೆ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಬ್ರಹ್ಮಚರ್ಯ ದೈಹಿಕಕ್ಕಿಂತ ಹೆಚ್ಚು ಮನಸ್ಸಿಗೆ ಸಂಬಂಧಿಸಿದ ವಿಷಯವಾಗಿದ್ದು, ಮನಸ್ಸಿನ ಮೂಲಕ ದೇಹೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಪ್ರಕ್ರಿಯೆಗೆ ಪೂರಕವಾದ ಆಶ್ರಮ ಎನ್ನಬಹುದು. ಪುಂಕಾನುಪುಂಕ ವಿಷಯೇಕ್ಷಣ ತತ್ವರೂಪಿ ಬ್ರಹ್ಮಾವಲೋಕನಾಧಿಯಂ ನಾ ಜಯಾತಿ ಯೋಗಿ ಎಂಬ ಸಂಸ್ಕೃತದ ಉಕ್ತಿಯ ಪ್ರಕಾರ ಪ್ರಾಪಂಚಿಕ ವಿಷಯಗಳ ಮಧ್ಯೆ ಒಡನಾಟ ಇಟ್ಟುಕೊಂಡಿದ್ದರೂ ಮನಸ್ಸನ್ನ ಸ್ಥಿಮಿತದಲ್ಲಿಟ್ಟುಕೊಂಡಿದ್ದರೆ ಬ್ರಹ್ಮಚರ್ಯಕ್ಕೆ ಚ್ಯುತಿ ಬರುವುದಿಲ್ಲ ಎಂಬುದಕ್ಕೆ ಪೂರಕವಾಗಿದೆ. ಬ್ರಹ್ಮಚರ್ಯ ಎಂದರೆ ನಿಘಂಟಿನಲ್ಲಿ ಹೇಳುವ ದೈಹಿಕ ಬ್ರಹ್ಮಚರ್ಯವಲ್ಲ, ಬದಲಿಗೆ ಬ್ರಹ್ಮಚರ್ಯವೆಂದರೆ ಬ್ರಹ್ಮಣಿ ಚರಣಂ ಎಂದು ಹೇಳಲಾಗತ್ತೆ. ಅಂದ್ರೆ ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳ್ಳುವಿಕೆಯೇ ಬ್ರಹ್ಮಚರ್ಯ ಎಂಬುದನ್ನು ಭಗವದ್ಗೀತೆಯಲ್ಲೂ ಹೇಳಲಾಗಿದೆ. ಋಷಿಮುನಿಗಳು ವಿವಾಹದ ನಂತರವೂ ಅಂದರೆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದ ನಂತರವೂ ತಪಸ್ಸು ಕೈಗೊಳ್ತಿದ್ರು. ಮದುವೆಯಾದ ನಂತರವೂ ಅನೇಕ ಋಷಿಮುನಿಗಳು ಬ್ರಹ್ಮಚರ್ಯವನ್ನು ಪಾಲಿಸ್ತಿದ್ರು. ಸನಾತನ ಧರ್ಮ ಪುರಾಣದಲ್ಲಿ ಹಲವಾರು ಋಷಿವರ್ಯರು ನಾನಾ ಮದುವೆಯಾಗಿದ್ದರು ಎಂಬುದು ತಿಳಿದು ಬರುತ್ತೆ. ಕಠಿಣ ಬ್ರಹ್ಮಚರ್ಯ ಪಾಲಿಸಿದ ವ್ಯಕ್ತಿಗೆ ಪಂಚಭೂತಗಳನ್ನು ನಿಯಂತ್ರಿಸುವ ಶಕ್ತಿ ವಶವಾಗತ್ತೆ. ಅಂತಿಮವಾಗಿ ಅದ್ವೈತದ ಸಾಕ್ಷಾತ್ಕಾರವಾಗತ್ತೆ. ಅದ್ವೈತ ಸ್ಥಿತಿಗೆ ತಲುಪಿದರೆ ಗಂಡು ಹೆಣ್ಣುಗಳ ಭೇದವೇ ಇರುವುದಿಲ್ಲ ಎನ್ನುತ್ತದೆ ಪ್ರಾಚೀನ ಭಾರತದ ಪರಂಪರೆ. ಪುರಾಣಗಳ ಪ್ರಕಾರ ಬ್ರಹ್ಮಚರ್ಯವೆಂಬುದು ಮನಸ್ಸು, ಮಾತು, ಕರ್ಮಗಳಿಂದ ಮೈಥುನವನ್ನ ತ್ಯಾಗ ಮಾಡುವುದೆಂದಾಗತ್ತೆ. ಮನಸ್ಸಿನಲ್ಲಿ ಕಾಮಗಳು ಉಂಟಾದರೂ ಬ್ರಹ್ಮಚರ್ಯದಿಂದ ಪತನವೇ ಆಗತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಗುರಿ ಇಟ್ಟುಕೊಂಡಿದ್ದರೂ ಸಾಧನೆ ಮಾಡುವವರಿಗೆ ಅಡ್ಡಿಯಾಗತ್ತೆ. ಸ್ವಾಮಿ ವಿವೇಕಾನಂದರು ಬ್ರಹ್ಮಚರ್ಯ ಎಂಬುದು ಯುವಕರಿಗೆ, ಅದರಲ್ಲೂ ಆಧುನಿಕ ಜಗತ್ತಿನಲ್ಲಿರುವ ಯುವ ಪೀಳಿಗೆಗೆ ಅತ್ಯಗತ್ಯ ಎನ್ನುತ್ತಾರೆ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮನಿಗೆ ಕಾರಣವಾಗುವ ವರ್ತನೆ. ಮನುಸ್ಮೃತಿ ಮತ್ತು ಹಿಂದೂ ಧರ್ಮದಲ್ಲಿನ ಶಾಸ್ತ್ರೀಯ ಸಂಸ್ಕೃತ ಪಠ್ಯಗಳಲ್ಲಿ ಪ್ರಕಟಗೊಳಿಸಲಾದ ವಯಸ್ಸು ಆಧಾರಿತ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಜೀವನದ 4 ಹಂತಗಳ ಪೈಕಿ ಒಂದು ಎಂದು ಪರಿಗಣಿಸಲಾಗಿದೆ. ಅದು ಪ್ರೌಢಾವಸ್ಥೆಯ ವಯಸ್ಸಿಗೆ ಮೊದಲು ಆರಂಭವಾಗುವ 14ರಿಂದ 20 ವರ್ಷಗಳ ಶೈಕ್ಷಣಿಕ ಅವಧಿಯನ್ನು ಸೂಚಿಸುತ್ತೆ. ಈ ಸಮಯದಲ್ಲಿ ಸಾಂಪ್ರದಾಯಿಕ ವೈದಿಕ ವಿಜ್ಞಾನಗಳು ಜೊತೆಗೆ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿನ ಧಾರ್ಮಿಕ ಪಠ್ಯಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಬ್ರಹ್ಮಚರ್ಯ ಎಂದರೆ ವೀರ್ಯ ಧಾರಣವೇ ಬ್ರಹ್ಮಚರ್ಯ ಎಂದು ನಂಬಲಾಗುತ್ತೆ. ಲೋಕದ ಪ್ರಲೋಭನಗಳಲ್ಲಿ ಒಂದಾದ ಸಂಘ ಸುಖದಿಂದ ದೂರವಿದ್ದು ಆತ್ಮ ಸಂಯಮವನ್ನು ಆಚರಿಸುವುದು ಎಂದಾಗತ್ತೆ. ಇದನ್ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ: ನಾ ತಪಸ್ತಪ ಇತ್ಯಾಹು ಬ್ರಹ್ಮಚಾರ್ಯಂ ತಪೋಪತ್ತಪಂ ಊರ್ಧ್ವರೇತ ಭವೇದ್ಯಸ್ತು ಸದೇವೋನತು ಮಾನುಷಃ ಎನ್ನುತ್ತೆ. ಅಂದ್ರೆ ಊರ್ಧ್ವರೇತಸ್ಸಿನ ಪುರುಷ ಎಂದರೆ ವೀರ್ಯವನ್ನ ಸ್ವಾಧೀನದಲ್ಲಿಟ್ಟುಕೊಂಡ ಅಖಂಡ ಬ್ರಹ್ಮಚಾರಿ ಇಹಲೋಕದ ಭಗವಂತ ಎನಿಸಿಕೊಳ್ತಾನೆ. ಭಾರತದ ಮಹಿಮಾ ಪುರುಷರು ತಮ್ಮ ಬ್ರಹ್ಮಚರ್ಯ ಸಾಧನೆಯಿಂದಲೇ ದೈವತ್ವಕ್ಕೇರಿ ಲೋಕ ಪ್ರಸಿದ್ಧರಾಗಿದ್ದಾರೆ. ಬ್ರಹ್ಮಚರ್ಯ ಪಾಲನೆಯಲ್ಲಿ 2 ವಿಧವಿದೆ.
ಮೊದಲನೆಯದು ವರ್ಣಾಶ್ರಮ ಧರ್ಮದಂತೆ ಗೃಹಸ್ಥಾಶ್ರಮ ಸ್ವೀಕರಿಸುವವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡುವುದು. ಅಂಥವನನ್ನ ಉಪಕುರ್ವಾಣ ಬ್ರಹ್ಮಚಾರಿ ಎನ್ನಲಾಗತ್ತೆ. ಎರಡನೇದು ಅಮರಣಾಂತ ಬ್ರಹ್ಮಚರ್ಯ ಪಾಲಿಸುವುದು. ಅಂಥವನನ್ನ ನೈಷ್ಠಿಕ ಬ್ರಹ್ಮಚಾರಿ ಎನ್ನಲಾಗಿದೆ. ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನ ಮುಡಿಪಿಟ್ಟು ಲೋಕವೇ ತಮ್ಮ ಕುಟುಂಬವೆಂದು ಭಾವಿಸುವವರು, ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಹೊರಟವರು, ಸನ್ಯಾಸಿಗಳು, ಮಠಾಧಿಪತಿಗಳು, ಗುರುಪೀಠದಲ್ಲಿರತಕ್ಕಂಥವರು ಈ ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನ ಅಖಂಡವಾಗಿ ಪಾಲಿಸಬೇಕೆಂಬ ಕಟ್ಟಳೆ ಇದೆ. ಈ ರೀತಿಯ ಆಚರಣೆ ಎಲ್ಲಾ ಧರ್ಮಗಳಲ್ಲೂ ಕಾಣಬಹುದು. ನೈಷ್ಠಿಕ ಬ್ರಹ್ಮಚಾರಿ ಬ್ರಹ್ಮಚಿಂತನವಾದ ಧ್ಯಾನ, ಅಧ್ಯಯನ, ತಪಸ್ಸಿನಿಂದಾಗಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾನೆ. ಚಿತ್ತ ಶುದ್ಧನಾಗಿ ಮನೋಜನ್ಯ ವಾಸನೆಗಳಿಂದ ದೂರನಾಗಿ ಕೀರ್ತಿವಂತ ಮಾನವೀಯ ಪುರುಷನಾಗಿ ಸದಾ ತೇಜಸ್ವಿಯಾಗಿರ್ತಾನೆ. ನೈಷ್ಠಿಕ ಬ್ರಹ್ಮಚರ್ಯ ನಿಜಕ್ಕೂ ಕಷ್ಟಮಯವಾದದ್ದು. ನೈಷ್ಠಿಕ ಬ್ರಹ್ಮಚಾರಿಯಾಗುವವ ಪರಸ್ತ್ರೀಯರ ಕಡೆಗೆ ಕಾಮಜನ್ಯವಾದ ದೃಷ್ಟಿ ಬೀರಬಾರದು. ಹೆಂಗಸರ ಜೊತೆಯಲ್ಲಿನ ಮಾತುಕತೆ, ವಿನೋದ, ನಗೆ ಸರ್ವಥಾ ನಿಷಿದ್ಧವಾಗಿರುತ್ತೆ. ಪಶು ಪಕ್ಷಿಗಳ ಮೈಥುನದ ಕಡೆಗೂ ದೃಷ್ಟಿ ಹರಿಸಬಾರದು. ದೇಹ ಶುದ್ಧಿ, ಆಚಮನ, ಸ್ನಾನ, ಸಂಧ್ಯಾ ವಂದನೆಗಳ ಕಡೆ ಸದಾ ಗಮನವಿರಬೇಕು. ಕರ್ಮೇಂದ್ರಿಯಗಳನ್ನು ಕೆರಳಿಸುವ ಯಾವ ಆಹಾರವನ್ನೂ ಮುಟ್ಟಬಾರದು. ಯಾವಾಗಲೂ ಜೀವ ಸಂಕುಲ ಪ್ರಾಣಿಗಳಲ್ಲಿ ಭಗವಂತನ ಪೂರ್ಣವ್ಯಾಪಿ ವ್ಯಕ್ತಿತ್ವವನ್ನು ಕಾಣುತ್ತಾ ಮನಸ್ಸನ್ನ ಊರ್ಧ್ವಗಾಮಿಯಾಗಿಟ್ಟುಕೊಂಡಿರುವಾತನೇ ನಿಜವಾದ ನೈಷ್ಠಿಕ ಬ್ರಹ್ಮಚಾರಿ ಎನಿಸಿಕೊಳ್ತಾನೆ. ಅಂಥವನೇ ಬ್ರಹ್ಮನ ಅಥವಾ ಮೋಕ್ಷ ಕುರಿತಾದ ಸಂಶೋಧನೆ, ಅನುಸಂಧಾನಗಳನ್ನು ನಡೆಸಿ ಅದರ ಆರಾಧನೆ, ಅನ್ವೇಷಣೆಯಲ್ಲಿ ಸಫಲನಾಗ್ತಾನೆ. ಬ್ರಹ್ಮಚರ್ಯೆಯ ಈ ಕಟ್ಟುಪಾಡುಗಳು ಸಾಮಾನ್ಯವಾಗಿ ಎಲ್ಲ ಧರ್ಮದಲ್ಲೂ ಪ್ರಚಲಿತದಲ್ಲಿದೆ. ಹಿಂದೂ ಧರ್ಮದಲ್ಲಿ ಗೃಹಸ್ಥನಾಗಿಯೂ ಶಾಸ್ತ್ರವಿಹಿತವಾದ ಕೆಲವೊಂದು ನಿಯಮಗಳನ್ನು ಅನುಸರಿಸಿದ್ರೆ ಆತನನ್ನ ಬ್ರಹ್ಮಚರ್ಯೆ ಕಾಪಾಡಿಕೊಂಡವ ಎನ್ನಲಾಗತ್ತೆ. ಗೃಹಸ್ಥರಾದವ ಋತುಸ್ನಾತಳಾದ ಪತ್ನಿಯ ಸಂಪರ್ಕವನ್ನ ಪರಿಮಿತ ಕಾಲದಲ್ಲಿ ವಿಹಿತ ದಿನಗಳಲ್ಲಿ ಪಡೆಯಬೇಕೆಂಬ ನಿಯಮಗಳಿವೆ. ಅದು ಚತುರ್ಥಿ, ನವಮಿ, ಏಕಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಮಖ ಮೂಲ ನಕ್ಷತ್ರಗಳು. ವ್ರತ, ಉಪವಾಸ, ಶ್ರದ್ಧಾದಿ ದಿನಗಳಲ್ಲಿ ಸ್ತ್ರೀ ಸಂಪರ್ಕದಿಂದ ದೂರವಿರುವಾತ ಬ್ರಹ್ಮಚರ್ಯೆ ಪಾಲಿಸುವವ ಎನಿಸಿಕೊಳ್ತಾನೆ. ವಾನಪ್ರಸ್ಥಾಶ್ರಮದಲ್ಲಿಯೂ ಮುಖ್ಯವಾದದ್ದು ಬ್ರಹ್ಮಚರ್ಯ. ಯಾವುದೇ ಆಹಾರವನ್ನು ಸೇವಿಸುವುದರಿಂದ ವಿಷಯಾಸಕ್ತಿ ಬರಲಾರದೋ ಅಂತಹ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಜೈನ ಧರ್ಮದಲ್ಲೂ ಬ್ರಹ್ಮಚರ್ಯಕ್ಕೆ ಪ್ರಮುಖ ಸ್ಥಾನವಿದೆ. ಪಾರ್ಶ್ವನಾಥನ ಕಾಲದಲ್ಲಿ ಚಾತುರ್ಯಾಮ ಪದ್ಧತಿ ಇತ್ತು. ಬ್ರಹ್ಮಚರ್ಯಕ್ಕೆ ಪ್ರತ್ಯೇಕ ಸ್ಥಾನವಿರಲಿಲ್ಲ. ಚಾತುರ್ಯಾಮದಲ್ಲಿ ಒಂದಾದ ಅಪರಿಗೃಹದಲ್ಲೇ ಬ್ರಹ್ಮಚರ್ಯವನ್ನ ಸೇರಿಸಿದರು. ಮಹಾವೀರರು ಚಾತುರ್ಯಾಮಕ್ಕೆ ಬ್ರಹ್ಮಚರ್ಯವನ್ನ ಪ್ರತ್ಯೇಕವಾಗಿ ಸೇರಿಸಿ ಪಂಚವ್ರತಗಳನ್ನು ಮಾಡಿದರು. ಶ್ರಾವಕರಿಗೆ ಇವು ಪಂಚಾಣು ವ್ರತಗಳಾದರೆ ಮುನಿಗಳಿಗೆ ಇವು ಪಂಚ ಮಹಾವ್ರತಗಳಾಗ್ತವೆ. ಶ್ರವಣರು ಬ್ರಹ್ಮಚರ್ಯವನ್ನ ಒಂದು ಮಹಾವ್ರತವಾಗಿ ಪಾಲಿಸಬೇಕು. ಬ್ರಹ್ಮಚರ್ಯಕ್ಕೆ ಎರಡು ಮುಖಗಳಿವೆ. ಬಾಹ್ಯದಲ್ಲಿ ಸ್ತ್ರೀಯರಿಂದ ದೂರವಿರುವುದು ಒಂದು ಮುಖವಾದರೆ ಆತ್ಮನಲ್ಲೇ ತನ್ಮಯವಾಗುವುದು ಮತ್ತೊಂದು ಮುಖ. ಸ್ತ್ರೀಯರ ಅಂಗಾಂಗಗಳನ್ನು ನೋಡಬಾರದು, ಸ್ತ್ರೀಯರ ಸಂಸರ್ಗ ಮಾಡಬಾರದು, ಸ್ತ್ರೀಯರ ಕಥೆಗಳನ್ನು ಕೇಳಬಾರದು, ಹಿಂದೆ ಅನುಭವಿಸಿದ ರತಿ ಕ್ರೀಡೆಗಳನ್ನು ಮೆಲುಕು ಹಾಕಬಾರದು, ವೀರ್ಯವರ್ಧಕವಾದ ರಸ ಪದಾರ್ಥಗಳನ್ನು ಸೇವಿಸಬಾರದು. ಬ್ರಹ್ಮಚರ್ಯವನ್ನು ಪಾಲಿಸುವ ಶ್ರವಣರು ಈ 5 ಗಮನದಲ್ಲಿಟ್ಟುಕೊಂಡು ದೋಷರಹಿತವಾಗಿ ಬ್ರಹ್ಮಚರ್ಯವನ್ನ ಪಾಲಿಸುತ್ತಾ ಮನವಚನ ಕಾರ್ಯಗಳನ್ನು ಆತ್ಮಾನುಸಂಧಾನದಲ್ಲಿ ತೊಡಗಿಸಬೇಕು. ಇನ್ನು ಕ್ರೈಸ್ತ ಧರ್ಮವು ಬ್ರಹ್ಮಚರ್ಯೆಗೆ ಮಹತ್ವದ ಸ್ಥಾನ ನೀಡಿದೆ. ತಿರುಸಭೆಯ ಆರಂಭದಲ್ಲಿ ವಿವಾಹಿತ ಧರ್ಮಗುರುಗಳು ಇದ್ದರೂ ಕೂಡ ಕಾಲಕ್ರಮೇಣ ಅವರ ಬ್ರಹ್ಮಚರ್ಯ ಜೀವನಕ್ಕೆ ತಿರುಸಭೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿತ್ತು. ಇದರ ಪ್ರಯೋಜನ ಮತ್ತು ಪವಿತ್ರತೆ ಅರಿತು ಧರ್ಮಗುರುಗಳು ಲಗ್ನವಾಗಬಾರದು ಎಂಬ ಕಾನೂನನ್ನ ಜಾರಿಗೆ ತರಲಾಯಿತು. ಇದರಿಂದ ಕ್ರೈಸ್ತ ಗುರುಗಳ ಮನಸ್ಸು ವಿಷಯಾಸಕ್ತ ವಿಚಾರಗಳಿಂದ ದೂರವಿದ್ದು ಕೇವಲ ದೇವರ ಸೇವೆಯಲ್ಲೇ ಮಗ್ನವಾಗಲು ಅನುಕೂಲವಾಗುವುದಲ್ಲದೆ ಬ್ರಹ್ಮಚರ್ಯೆಯು ಒಂದು ನೈತಿಕ ಗುಣವಾಗಿದ್ದು ಇದರ ಸದ್ಗುಣಗಳನ್ನು ಪಡೆಯಲು ತುಂಬಾ ಸಹಾಯವಾಗುತ್ತೆ. ಇದು ಶಿಸ್ತು ಬೆಳವಣಿಗೆಗೆ ಕೂಡ ತುಂಬಾ ಪ್ರಯೋಜನಕಾರಿಯಾಗಿರುವುದಲ್ಲದೆ ಬ್ರಹ್ಮಚರ್ಯವನ್ನ ಸ್ವೀಕರಿಸಿದವರು ತಮ್ಮ ಸ್ವಭಾವದ ಗುಣಗಳನ್ನು ಹತೋಟಿಯಲ್ಲಿರಿಸಲು ಸಾಧ್ಯವಾಗುತ್ತೆ. ಇನ್ನು ಬ್ರಹ್ಮಚರ್ಯ ಅಂದ್ರೆ ಇದೆಲ್ಲವನ್ನು ಮೀರಿದ ಅನುಬಂಧ ಏರ್ಪಡುತ್ತೆ. ಓರ್ವ ಸನ್ಯಾಸಿ ಸರ್ವವನ್ನ ನಿಯಂತ್ರಣದಲ್ಲಿಡುತ್ತಾ ಬ್ರಹ್ಮಚರ್ಯ ಪಾಲನೆ ಮಾಡ್ತಾನೆ. ಆದರೆ ಗೃಹಸ್ಥನಾದವನು ಬ್ರಹ್ಮಚರ್ಯವನ್ನ ಕಠಿಣವಾಗಲ್ಲದೆ ಪ್ರೇಮದೆಡೆಗೆ ಕೊಂಡೊಯ್ಯುತ್ತಾನೆ. ಇಲ್ಲಿ ಬ್ರಹ್ಮಚರ್ಯ ಅಂದ್ರೆ ಪರಮ ಪಥ ಅಂತ ಅರ್ಥವಾಗತ್ತೆ. ಅಂದ್ರೆ ದೈವಿಕ ಮಾರ್ಗದಲ್ಲಿ, ದೈವಿಕ ಕಾರ್ಯಗಳಲ್ಲಿ ಪ್ರತಿ ಕ್ಷಣವೂ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಅದು ಹೇಗಪ್ಪ ಅಂದರೆ ಓರ್ವ ಪತಿ ಅಥವಾ ಪತ್ನಿಗೆ ವಿಧೇಯನಾಗಿ ನಿಷ್ಕಲ್ಮಶ ಪ್ರೀತಿ ಹಂಚೋದು, ಮಕ್ಕಳಿಗೆ ಒಳ್ಳೆ ಗುಣ ಸ್ವಭಾವ ಬದುಕಿನ ಪಾಠ ಮಾಡೋದು ಕೂಡ
ಬ್ರಹ್ಮಚರ್ಯದ ಮೂಲ ಸಿದ್ಧಾಂತವೇ. ಓರ್ವ ಸಾಧಕನಾದವನಿಗೆ ಅಂತಿಮ ಪ್ರೇಮವೇ ಬ್ರಹ್ಮತತ್ವವಾದರೆ, ಓರ್ವ ಗೃಹಸ್ಥನಿಗೆ ತನ್ನೊಂದಿಗಿರುವ ಆತ್ಮಕ್ಕೂ ಪ್ರೀತಿಯ ತುತ್ತು ಉಣಿಸುವುದು ಕೂಡ ಬ್ರಹ್ಮಚರ್ಯದ ಸಿದ್ಧಾಂತವಾಗತ್ತೆ. ಅಲ್ಲಿ ಕಾಮ ಅನ್ನೋದು ಪ್ರೇಮವಾಗಿ ಬದಲಾಗತ್ತೆ. ಓರ್ವ ಸ್ತ್ರೀಗೆ ಮನೋಬಲವಾಗಿ ಆಕೆಯ ಜೀವನದುದ್ದಕ್ಕೂ ಸರಿ ತಪ್ಪುಗಳಲ್ಲಿ, ಬೇಕು ಬೇಡಗಳಲ್ಲಿ ಸಹಕರಿಸುತ್ತಾ ಕೈ ಹಿಡಿದು ಜೊತೆಯಾಗಿ ನಡೆಯುವುದು ಕೂಡ ಪರಮ ಪಥವೆಂದು ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಅಂಥವರನ್ನ ಆ ಭಗವಂತನು ಕೂಡ ಕೈ ಬಿಡೋದಿಲ್ಲ. ಇನ್ನು ಕಾಮವಾಸನೆ ಯಾರಲ್ಲಿ ಬರಬಾರದು ಅಂದ್ರೆ, ವಿದ್ಯಾರ್ಥಿಗಳಲ್ಲಿ, ಅವಿವಾಹಿತರಲ್ಲಿ ಲೈಂಗಿಕ ಪ್ರಚೋದನೆಗೊಳಗಾಗದೆ ಇಂದ್ರಿಯ ನಿಯಂತ್ರಿಸಬೇಕೆನ್ನುತ್ತೆ ಗುರು ಪರಂಪರೆ. ಯಾಕಂದ್ರೆ ತನ್ನ ಮೊದಲ ಆವೃತ್ತಿಯ ಬದುಕಿನಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಸಾಧಿಸುವ ಮನೋಬಲ ವೃದ್ಧಿಯಾಗತ್ತೆ, ಏಕಾಗ್ರತೆ ಬೆಳೆಯುತ್ತೆ, ಹಾಗೆ ಜ್ಞಾನ ಸಂಪಾದಿಸಿಕೊಳ್ಳಬಹುದು. ಅದಕ್ಕಾಗಿ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂದ್ರಿಯ ಪ್ರಚೋದಿಸುವ ವಿಚಾರಗಳಲ್ಲಿ ಕಠಿಣ ಬೋಧನೆಗಳಿರ್ತವೆ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಅದೆಲ್ಲವನ್ನು ಹೊರೆಯಾಗಿಸೋಕೆ ಅಸಾಧ್ಯ. ಅಂತಹ ವಿಚಾರಗಳೆಲ್ಲವೂ ಮನಸ್ಸಿನೊಳಗಿಂದ ಚಿಗುರೊಡೆಯಬೇಕೇ ವಿನಃ ಮನವರಿಕೆ ಮಾಡುವುದು ತುಂಬಾನೇ ಕಷ್ಟವಾಗತ್ತೆ. ಹಾಗಾಗಿ ಸಾಮರಸ್ಯದ ಬದುಕಿಗೆ ಬ್ರಹ್ಮಚರ್ಯ ತುಂಬಾನೇ ಉತ್ತಮ, ಹಾಗೂ ಅದುವೇ ಅಂತಿಮ ಮೂಲ. ಆದರೆ ಲೈಂಗಿಕ ಪ್ರವೃತ್ತಿಯಲ್ಲಿ ಬ್ರಹ್ಮಚರ್ಯವನ್ನ ಮಿಷ್ಟಗೊಳಿಸುವುದು ತರವಲ್ಲ. ಬ್ರಹ್ಮನನ್ನ ಅಂದರೆ ದೇವರನ್ನ ಹುಡುಕುವ ಮಾರ್ಗವೇ ಬ್ರಹ್ಮಚರ್ಯವೆಂದಾಗತ್ತೆ. ಪ್ರತಿ ಕ್ಷಣ ದೇವರ ನಾಮಸ್ಮರಣೆ ಮಾಡುತ್ತಾ ಈ ಜನ್ಮದಲ್ಲಿ ನಮಗೆ ದಕ್ಕ ಕರ್ಮಗಳನ್ನ ಸತ್ಕರ್ಮವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾ ಅಹಂ ಬ್ರಹ್ಮಾಸ್ಮಿ ಅನ್ನೋ ಭಾವನೆಯಿಂದಲೇ ಬದುಕಿದರೆ ಭಗವಂತನನ್ನ ಮೆಚ್ಚಿಸೋಕೆ ಇನ್ನೇನು ಬೇಕಲ್ವಾ? ಇವಿಷ್ಟು ಬ್ರಹ್ಮಚರ್ಯದ ಕುರಿತಾದ ತಾತ್ಪರ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.